ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 2025-26ನೇ ಸಾಲಿನ ಮಂಡಳಿಯವರ ಮಾದರಿ ಪ್ರಶ್ನೆ ಪತ್ರಿಕೆ 2 ಪ್ರಥಮ ಭಾಷೆ ಕನ್ನಡದ ಕಂಪ್ಲೀಟ್ ಕೀ ಆನ್ಸರ್ ನೋಡೋಣ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಆಲ್ರೆಡಿ ವಿಡಿಯೋ ಫಸ್ಟ್ದು ಕ್ವಶನ್ ಪೇಪರ್ ಹಾಕಿದ್ದೆ, ಎಲ್ಲ ವಿಷಯಗಳಲ್ಲಿ ಬರ್ತದೆ, ದಯಮಾಡಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳು 6 ಇರ್ತವೆ, ಕ್ರಮಾಕ್ಷರದೊಂದಿಗೆ ಬರೀಬೇಕು. ತುಂಬ ಸರಳವಾದ ಪ್ರಶ್ನೆಗಳೇ ಇತ್ತು. ಪ್ರಶ್ನೆ 1, ಕನ್ನಡ ವರ್ಣಮಾಲೆಯ ಪ್ರತಿ ವರ್ಗದ 2 ಮತ್ತು 4ನೇ ಅಕ್ಷರಗಳು ಅಂತ ಕೇಳಿದರು. ಸೊ ಏನಾಗಿರ್ತದಪ್ಪ ಅಂದರೆ ಮಹಾಪ್ರಾಣಾಕ್ಷರಗಳಾಗ್ತವೆ ಅನ್ನೋದು ಸರಿಯಾದ ಉತ್ತರ. ಆಯ್ಕೆ ಬಿ ಬರಿಬೇಕು. ಎರಡನೇ ಪ್ರಶ್ನೆ, ಪದೋನ್ನತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದರು. ಸೊ ಪದೋನ್ನತ ಅಂತಕ್ಕಂಥದ್ದು ಏನಪ್ಪ ಅಂದರೆ ಆಪ್ಷನ್ ಡಿ ಗುಣಸಂಧಿ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ ಇತ್ತು, ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಡ್ಯಾಶ್ ವಾಕ್ಯ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಸಂಯೋಜಿತ ವಾಕ್ಯ ಅನ್ನೋದು ಗೊತ್ತಿರಲಿ. 4ನೇ ಪ್ರಶ್ನೆ, ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯ ಯಾವುದು ಅಂತ ಕೇಳಿದರು. ಆಪ್ಷನ್ ಸಿ ಉವ. ಇನ್ನು ತೃತೀಯ ವಿಭಕ್ತಿಯ ಕಾರಕಾರ್ಥ ಕೇಳಿದ್ದಾರೆ. ಸೊ ತೃತೀಯ ವಿಭಕ್ತಿ ಕಾರಕಾರ್ಥ ಆಪ್ಷನ್ ಡಿ ಕರ್ಣಾರ್ಥ. ಇನ್ನು ಕಳ್ಳಗಡಿದ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರು. ಸೊ ಕಳ್ಳಗಡಿದ ಅನ್ನೋದು ಆಪ್ಷನ್ ಸಿ ಕ್ರಿಯಾ ಸಮಾಸ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇನ್ನು ಸಂಬಂಧೀಕರಣಕ್ಕೆ ಹೋಗೋಣ. ವಿದ್ಯಾಧರ ಬಿಜ್ಜೋದರ ಆದರೆ ವೈಶಾಖ ಡ್ಯಾಶ್ ಇತ್ತು. ಬೇಸಗೆ ವಿದ್ವಾಂಸ ಅನ್ವರ್ತನಾಮನಾದರೆ ಸಹದೇವ ಅಂಕಿತನಾಮ. ಹುಳಹುಪ್ಪಡಿ ಜೋಡು ನುಡಿಯಾದರೆ ಬಟ್ಟಬಯಲು. ದ್ವಿರುಕ್ತಿ ಜಾನತನ ತದ್ದಿತಾಂತ ಭಾವನಾಮ ಆದರೆ ಚಂದ್ರನಂತೆ ಅಂತ ಕೇಳಿದರೆ ತದ್ದಿತಾಂತಾವೆ ಅನ್ನೋದು ಸರಿಯಾದ ಉತ್ತರ ಬರಬೇಕು. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬೇಯಿಸಲಿಕ್ಕೆ 7 ಪ್ರಶ್ನೆಗಳಿರ್ತವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 7 ಪ್ರಶ್ನೆ 7 ಅಂಕ. ಪ್ರಶ್ನೆ 11, ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ಅಂತ ಕೇಳಿದರು. ನಯಸೇನ. ಇನ್ನು ಶಾನುಭೋಗರ ರಾಜಭಕ್ತಿಯ ಲಾಂಛನ ಯಾವುದಾಗಿತ್ತು ಅಂತ ಕೇಳಿದ್ದಾರೆ. ಖಿರ್ದಿ ಪುಸ್ತಕ. ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓನಿ ಯಾವುದು ಅಂತ ಕೇಳಿದರು. ಚೇರಿಂಗ್ ಕ್ರಾಸ್. ಕೌಸಂಬಿಯ ಅರಸ ಯಾರು. ಅತಿಬಲ. ಹಲಗಲಿಯ ಅಗಸಿಗೆ ಬಂದ ಬೇಡರಿಗೆ ಬುದ್ಧಿ ಮಾತು ಹೇಳಿದವರು ಯಾರು. ಹೆಬ್ಲಕ್ ಸಾಹೇಬ. ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬಂದವನು ಅಂತ ಕೇಳಿದರು. ದ್ರವ್ಯವನ್ನು ಬೇಡಲು. ಇನ್ನು ಪುಟ್ಟಪೋರಿಯ ಅಮ್ಮ ಗುಡಿಸಿಲಿನಲ್ಲಿ ಹೇಗೆ ಮಲಗಿದ್ದಾಳೆ ಅಂತ ಕೇಳಿದರೆ ಗೋರುತ್ತಾ ಮಲಗಿದ್ದಾಳೆ ಅನ್ನೋದು ನೀವು ಪೂರ್ಣ ವಾಕ್ಯದಲ್ಲಿ ಉತ್ತರವನ್ನು ಕೊಡಬೇಕು. ಇನ್ನು 2 ವಾಕ್ಯ 2 ಅಂಕದ ಪ್ರಶ್ನೆಗಳು, 2-3 ವಾಕ್ಯದಲ್ಲಿ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳು. ಸೊ ಇವು 10 ಇರ್ತವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಟೋಟಲಿ 20 ಮಾರ್ಕ್. ಪ್ರಶ್ನೆ 18, ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಉತ್ತರ ಏನು ಬರೀಬೇಕಪ್ಪ ಅಂತಂದರೆ ತುಂಬ ಸರಳವಾಗಿರ್ತಕ್ಕದ್ದನ್ನು ಬರಿಬೋದು. ಮಾನವನಿಗೆ ಬಿಡುವು ಹೆಚ್ಚಿದಂತೆ ಜೀವನದ ಸೌಕರ್ಯಗಳನ್ನು ವಿಶಿಷ್ಟ ಮೇಧಾಶಕ್ತಿಯಿಂದ ಅಭಿವೃದ್ಧಿಗೊಳಿಸುತ್ತಾ ಹೋದಂತೆ ತನ್ನ ಆಗುಹೋಗುಗಳನ್ನು ಸುಖ ದುಃಖಗಳನ್ನು ಕಾವ್ಯರೂಪಕ್ಕೆ ಇಳಿಸುವ ಮಾರ್ಗವನ್ನು ಕಂಡುಕೊಂಡಿರಬೇಕು. ಸಾಹಿತ್ಯ ವಿವಿಧ ರೂಪದಲ್ಲಿ ಬೆಳೆದಿರಬೇಕು. ಲೆಕ್ಕಪತ್ರಗಳನ್ನಿಡಲು ಉಪಯುಕ್ತವಾದ ಮೂಲ ಲಿಪಿಯನ್ನು ಮತ್ತಷ್ಟು ಪರಿಷ್ಕರಿಸುತ್ತಾ ಸುಂದರವಾದ ಸಾಹಿತ್ಯ ಕೃತಿಗಳನ್ನು ಬರೆದಿಡುವುದನ್ನು ಮಾನವ ಕಲಿತುಕೊಂಡ. ಆ ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆದಿಡಲು ಸಾಧ್ಯವಾಯಿತು. ಈ ಮೂಲಕ ಜ್ಞಾನ ಭಂಡಾರ ಭದ್ರವಾಯಿತು ಅಂತ ಬರೆದ್ರೆ ಸಾಕು. ಪ್ರಶ್ನೆ 19, ಹಣಕಾಸು ನೀತಿಯಲ್ಲಿ ವಿಶ್ವೇಶ್ವರಯ್ಯ ಅವರು ಮಾಡಿದ ಮಾರ್ಪಾಡುಗಳಾವವು ಅಂತ ನಿಮಗೆ ಏನು ಮಾಡಿದ್ರಪ್ಪ ಅಂತಂದರೆ ಕೇಳಿದರು. ಸೊ ಅದರಲ್ಲಿ ಏನಾಗಿತ್ತಪ್ಪ ಅಂದರೆ ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಭದ್ರ ಬುನಾದಿ ಹಾಕುವ ಉದ್ದೇಶದಿಂದ ಹಣಕಾಸು ನೀತಿಯಲ್ಲಿ ಮಾರ್ಪಾಡು ಮಾಡಿದರು. ವಿಶ್ವೇಶ್ವರಯ್ಯ ಅವರು ಕ್ರಿಸ್ತಶಕ 1913ರಲ್ಲಿ ಮೈಸೂರು ಬ್ಯಾಂಕನ್ನು ಏನು ಮಾಡ್ತಾರಪ್ಪ ಅಂತಂದರೆ ಸ್ಥಾಪಿಸ್ತಾರೆ. ಇಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್ ಹಾಗೂ ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳು ರಚಿತಗೊಳ್ತವೆ. ಸಾರ್ವಜನಿಕ ಜೀವ ವಿಮಾ ಯೋಜನೆ ಜಾರಿಗೆ ತರ್ತಾರೆ. ರೈತರಿಗೆ ಹಾಗೂ ಕರಕುಶಲ ಕೆಲಸಗಾರರಿಗೆ ಸಾಲದ ಸೌಲಭ್ಯ ನೀಡಲು ಪ್ರಾಂತೀಯ ಸಹಕಾರಿ ಬ್ಯಾಂಕ್ಗಳನ್ನು ಸ್ಥಾಪಿಸ್ತಾರೆ. ರಾಜ್ಯದ ಆಸ್ತಿಯನ್ನು ಹೆಚ್ಚಿಸಿ ಆದಾಯ ತರುವುದರ ಮೂಲಕ ಅಭಿವೃದ್ಧಿ ಕಾರ್ಯಗಳ ಪ್ರಭಾವವನ್ನು ಅಳೆಯಲು ಅನುಕೂಲವಾಗುವಂತೆ ಆಯವ್ಯಯದಲ್ಲಿ ಹೊಸ ದೃಷ್ಟಿಕೋನವನ್ನು ಏನು ಮಾಡ್ತಾರಪ್ಪ ಅಂದರೆ ಕಂಡುಕೊಳ್ತಾರೆ ಅನ್ನೋದನ್ನು ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ 20, ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ. ಉತ್ತರ, ಲೇಖಕರು ಲಂಡನ್ ನಗರದ ಹೆಣ್ಣು ಮಕ್ಕಳ ಟೊಪ್ಪಿಗೆಯನ್ನು ಕುತೂಹಲದಿಂದ ನೋಡುತ್ತಾರೆ. ಒಂದು ಟೊಪ್ಪಿಗೆಯಂತೆ ಇನ್ನೊಂದಿರುವುದಿಲ್ಲ. ಸಿಕ್ಕಿಸಿದ ಪುಚ್ಚವಾದರೂ ಕನಿಷ್ಠ ಪಕ್ಷಕ್ಕೆ ಬೇರೆಯಾಗಿರುತ್ತದೆ. ಕೊಟ್ಯಾವಧಿ ಟೊಪ್ಪಿಗೆಗಳು ಬೇಕಾದರೆ ಪರೀಕ್ಷಿಸಿ ಇದನ್ನು ಮನಗಾಣಬಹುದೆಂದು ಹೇಳಿದರು. ಒಬ್ಬ ಮನುಷ್ಯನಂತೆ ಇನ್ನೊಬ್ಬ ಮನುಷ್ಯರು ಹೇಗೆ ಇಲ್ಲವೋ ಹಾಗೆ ಟೊಪ್ಪಿಗೆಗಳೆಂದು ಅವುಗಳ ವಿಶೇಷತೆಯನ್ನು ದಾಖಲಿಸಿದ್ದಾರೆ. ಪ್ರಶ್ನೆ 21, ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖರೆಂದು ತೀರ್ಮಾನಿಸಿದ್ದೇಕೆ.
ಉತ್ತರ: ಅತಿಬಲ ಮಹಾರಾಜನು ಅಗ್ನಿಭೂತಿ ವಾಯುಭೂತಿಯನ್ನು ರಾಜಸಭೆಗೆ ಕರೆಯಿಸಿ ನೀನು ಯಾವ ಹುದ್ದೆಗಳನ್ನು ಬೆಲ್ಲಿರಿ ಎಂದು ವಿಚಾರಿಸಿದ. ಆಗ ಅವರ ತಲೆ ಬಗ್ಗಿಸಿ ಮಾತನಾಡದೆ ಕಣ್ಣೀರನ್ನು ತುಂಬಿ ನಾಚಿಕೆಯಿಂದ ಕಾಲಬೆರಳಿನಿಂದ ನೆಲದ ಮೇಲೆ ಬರೆಯುತ್ತಿದ್ದರು. ಸಭೆಯಲ್ಲಿದ್ದ ಎಲ್ಲರೂ ಇವರು ಮೂರ್ಖರು, ಯಾವ ವಿದ್ಯೆಗಳನ್ನು ತಿಳಿದಿಲ್ಲ, ಸಪ್ತ ವ್ಯಸನಗಳಿಗೆ ಒಳಗಾದವರು ಎಂದು ತೀರ್ಮಾನಿಸುತ್ತಾರೆ. ಪ್ರಶ್ನೆ 22. ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಎಸ್. ಕವಿ ದ ರಾ ಬೇಂದ್ರೆಯವರು ಹಕ್ಕಿಯು ഇരുಳು ಅಳಿದ ದಿನ ಬೆಳಗುತ್ತಿರಲು ಸುತ್ತಮುತ್ತ ಮೇಲೆ ಕೆಳಗೆ ಮುಂದೆ ಮುಂದೆ ಕಣ್ಣರೆಪ್ಪ ಮುಚ್ಚಿ ತೆಗೆಯುವ ಹೊತ್ತಿಗೆ ಗಾವುದ ವೇಗದಲ್ಲಿ ಹಾರುತ್ತಿದೆ. ಕಾಲದ ಹಕ್ಕಿಯು ನೀಲ ಮೇಘಮಂಡಲವನ್ನು ತನ್ನ ಪಥವಾಗಿಸಿಕೊಂಡು ಮುಗಿಲಿಗೆ ರೇಖೆ ಬಂದಿವೆಯೋ ಎಂಬಂತೆ ಹಾರುತ್ತಿದೆ. ನಕ್ಷತ್ರಮಾಲೆ ಧರಿಸಿ ಸೂರ್ಯಚಂದ್ರರನ್ನು ಕಣ್ಣುಗಳನ್ನಾಗಿ ಮಾಡಿಕೊಂಡು ಹಾರುತ್ತಿದೆ. ಕಾಲಪಕ್ಷಿಯು ಭೂಮ್ಯಾಕಾಶ ಒಳಗೊಂಡ ವಿಶಾಲ ವ್ಯಾಪ್ತಿಯಲ್ಲಿ ಹಾರುತ್ತಿದೆ ಎಂದು ಕವಿ ವರ್ಣಿಸಿದ್ದಾರೆ ಅಂತ ಬರೆದ್ರೆ ಸಾಕು. ಇನ್ನು ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ನಡೆಸಿತು ಅಂತ ಕೇಳಿದರು. ಉತ್ತರ: ನಿಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ದಂಗೆ ಎದ್ದ ಹಲಗಲಿಯ ಬೇಡರನ್ನು ಬಗ್ಗು ಬಡಿಯಲು ಬ್ರಿಟಿಷರ ದಂಡು ಬಂದಿತು. ಬ್ರಿಟಿಷರ ದಂಡಿನ ಸಿಪಾಯಿಗಳು ಹಲಗಲಿಯ ಬೇಡರನ್ನು ಬೆನ್ನು ಹತ್ತಿ ಕೊಂದರು. ಎದುರಿಗೆ ಸಿಕ್ಕವರಿಗೆಲ್ಲ ಕರುಣೆ ಇಲ್ಲದೆ ಗುಂಡು ಹೊಡೆದು ಸಾಯಿಸಿದರು. ಬ್ರಿಟಿಷ್ ಸಿಪಾಯಿಗಳ ಗುಂಡಿಗೆ ಹೆದರಿ ಹಲಗಲಿಯ ಬೇಡರು ಗುಡ್ಡದ ಕಡೆಗೆ ಓಡಿ ತಲೆಮೆರೆಸಿಕೊಂಡರು ಅಂತ ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್, ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರ ಏನು? ಎಸ್. ಜಲಿಯನ್ ವಾಲಾಬಾಗ್ನ ಮಾರಣ ಹೋಮ ಭಗತ್ ಸಿಂಗ್ನ ಮನಸ್ಸಿನಲ್ಲಿ ಅಚ್ಚಳಿಯದ ಪ್ರಭಾವವನ್ನು ಬೀರಿತ್ತು. 1921ರಲ್ಲಿ ಅವನು ಒಂದು ನಿರ್ಧಾರಕ್ಕೆ ಬಂದನು. ಒಂದಲ್ಲ ಒಂದು ದಿನ ಈ ದಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನಾದರೂ ಮಾಡಿಯೇ ತೀರುತ್ತೇನೆಂದು, ಆಗ ಕ್ರೂರ ಬ್ರಿಟಿಷ್ ಆಳ್ವಿಕೆ ಅಂತ್ಯವಾಗುತ್ತದೆ ಎಂದು ನಿರ್ಧರಿಸಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದನು. ಇನ್ನು ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯ ಕೇಳಿದ್ದಾರೆ. ಗಾಂಧೀಜಿಯವರಿಗೆ ಇಂಗ್ಲೆಂಡಿಗೆ ಹೋಗುವವರೆಗೆ ಅಂದವಾದ ಬರವಣಿಗೆಗೆ ಶಿಕ್ಷಣದ ಅವಶ್ಯಕ ಅಂಶವಲ್ಲ ಎಂಬ ಭಾವನೆ ಇತ್ತು. ದಕ್ಷಿಣ ಆಫ್ರಿಕಾಕ್ಕೆ ಹೋದಾಗ ಅಲ್ಲಿನ ಸುಶಿಕ್ಷಿತ ಯುವಕರ, ವಕೀಲರ ಸುಂದರ ಬರವಣಿಗೆ ನೋಡಿ ನಾಚಿಕೆ ಪಶ್ಚಾತ್ತಾಪವಾಯಿತು. ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ ಎಂದು ಅರಿತ ಗಾಂಧೀಜಿ ತನ್ನ ಬರಹವನ್ನು ತಿದ್ದಿಕೊಳ್ಳಬೇಕೆಂದು ಪ್ರಯತ್ನಿಸಿದರು. ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯವಾದ ಅಂಶವೆಂಬುದನ್ನು ಪ್ರತಿಯೊಬ್ಬ ಯುವಕನು ಯುವತಿಯು ತಿಳಿದುಕೊಳ್ಳಲಿ. ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರು ಹೇಳಿದ್ದಾರೆ. ಪ್ರಶ್ನೆ 26. ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವೇನು? ಉತ್ತರ: ಅರಿಯದವರೊಡನೆ ಸ್ನೇಹ ಮಾಡಿದರೆ ಕಲ್ಲನ್ನು ಹೊಡೆದು ಕಿಡಿಯ ಹೊತ್ತಿಸಿಕೊಂಡಂತೆ, ಬಲ್ಲವರೊಂದಿಗೆ ಸ್ನೇಹವ ಮಾಡಿದರೆ ಮೊಸರು ಕಡೆದು ಬೆಣ್ಣೆಯ ತೆಗೆದುಕೊಂಡಂತೆ. ಚನ್ನಮಲ್ಲಿಕಾರ್ಜುನ ದೇವ: ನಿಮ್ಮ ಶರಣರ ಸ್ನೇಹವ ಮಾಡಿದರೆ ಕರ್ಪೂರದ ಗಿರಿಗೆ ಬೆಂಕಿ ತಗುಲಿದಂತೆ. ಯಾವುದಾದರೂ ವಸ್ತುವಿಗೆ ಬೆಂಕಿ ತಗುಲಿದರೆ ಅದು ಸುಟ್ಟು ಹೋಗಿ ಬೂದಿ ಉಳಿಯುತ್ತದೆ, ಆದರೆ ಕರ್ಪೂರದ ಗಿರಿಗೆ ಬೆಂಕಿ ತಗುಲಿದರೆ ಯಾವ ಶೇಷವೂ ಉಳಿಯಲಾರದು. ಇದು ಭಕ್ತರು ಭಗವಂತನಲ್ಲಿ ಶರಣಾಗುವ ಭಾವವಾಗಿದೆ ಎಂದು ಅಕ್ಕಮಹಾದೇವಿ ಹೇಳಿದ್ದಾರೆ ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಏನಾಗ್ತದಪ್ಪ ಅಂದರೆ ಆಗ್ತದ. ಇನ್ನು ಮುಂದಿನ ಪ್ರಶ್ನೆ ಇತ್ತು ಫ್ರೆಂಡ್ಸ್, ರಾಜರ ಪ್ರಕೃತಿ ಹೇಗಿರ್ತದೆ ಅಂತ ಕೇಳಿದರು. ಎಸ್. ಅಹಂಕಾರದ ದಾಹ, ಜ್ವರ, ತಲೆಗೆಡರಿ ಅವರ ಮನಸ್ಸಿನಲ್ಲಿ ಕತ್ತಲೆ ತುಂಬಿರುತ್ತದೆ. ಇದು ದುಡ್ಡಿನ ಮಹಿಮೆ. ದುಡ್ಡು ದುರಭಿಮಾನದ ತವರು. ದುಡ್ಡಿನ ಪೈತ ಅಡರಿದವರಿಗೆ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣ್ತದೆ. ರಾಜ್ಯವೆಂಬ ವಿಷತಾಗಿ ಬುದ್ಧಿ ಮಂಕಾಗಿ ಬಿಡುತ್ತದೆ. ಈ ರೀತಿಯಲ್ಲಿ ರಾಜರ ಪ್ರಕೃತಿ ಸ್ವಭಾವವಿರ್ತದೆ ಅಂತ ಬರೆದ್ರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ. ಮುಂದಿನ ಪ್ರಶ್ನೆ, ಎಸ್. ಕವಿ ಸಾಹಿತಿಗಳ ಪರಿಚಯವನ್ನು ಬರಿಬೇಕು. ಸೊ ಅದರಲ್ಲಿ ಫಸ್ಟ್ ಇತ್ತು ಏನಪ್ಪ ಅಂತಂದರೆ ಸಾರಾ ಅಬೂಬಕರ್ ಅವರ ಪರಿಚಯವನ್ನು ಬರಿಬೇಕು. ಓಕೆನಾ? ಅದರಲ್ಲಿ ಕಾಲ, ಸ್ಥಳ, ಕೃತಿ, ವಾಕ್ಯಗಳನ್ನು, ಬಿರುದುಗಳನ್ನು ನೀವು ವಾಕ್ಯ ರೂಪದಲ್ಲಿ ಬರಿಬೇಕಾಗ್ತದೆ. ಕನ್ನಡ ನಾಡಿನ ಖ್ಯಾತ ಕಥೆಗಾರತಿ, ಕಾದಂಬರಿಗಾರತಿ ಸಾರಾ ಅಬೂಬಕರ್ ಜನಿಸಿದ್ದು 30/6/1936 ಕಾಸರಗೋಡಿನಲ್ಲಿ. ಓಕೆನಾ? ಇನ್ನು ಮುಂದೆ ಏನಾಗಿತ್ತಪ್ಪ ಅಂತಂದರೆ ಎಸ್, ಇವರು ಚಂದ್ರಗಿರಿಯ ತೀರದಲ್ಲಿ ಸಹನಾ, ಕದನ ವಿರಾಮ, ವಜ್ರಗಳು, ಆಮೇಲೆ ಸುಳಿಯಲ್ಲಿ ಸಿಕ್ಕವರು. ನೆಕ್ಸ್ಟ್ ಏನಾಗಿತ್ತಪ್ಪ ಅಂತಂದ್ರೆ ತಳವಡೆದ ದೋಣಿಯಲ್ಲಿ ಚಪ್ಪಲಿಗಳು, ಖೆಡ್ಡ, ಅರ್ಧರಾತ್ರಿಯಲ್ಲಿ, ಎಸ್ ಹುಟ್ಟಿದ ಕೂಸು, ಪಯಣ ಅಂತಕ್ಕಂಥದ್ದು ಏನಾಗಿತ್ತಪ್ಪ ಅಂತಂದರೆ ಕೃತಿಗಳನ್ನು ಬರೆದಿದ್ರು. ಇವರಿಗೆ ನೃಪತುಂಗ ಪ್ರಶಸ್ತಿ ಅಂತಕ್ಕಂಥ ಪ್ರಶಸ್ತಿಗಳು ಲಭಿಸಿದಾವೆ ಅಂತ ಬರೆದ್ರೆ ಸಾಕು. ಸೊ ಮುಂದಿನ ಪ್ರಶ್ನೆ ಇತ್ತು ಫ್ರೆಂಡ್ಸ್, ರನ್ನನ ಬಗ್ಗೆ ಇತ್ತು. ಸೊ ರನ್ನನ ಬಗ್ಗೆ ಏನು ಬರಿಬಹುದಾಗಿತ್ತಪ್ಪ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್, ಅಲ್ಲಿನೂ ಕೂಡ ನೀವು ಸ್ಥಳ, ಕಾಲ, ಕೃತಿಗಳನ್ನು ವಾಕ್ಯ ರೂಪದಲ್ಲಿ ಬರಿಬೇಕು. ಸೊ ಪ್ರಶ್ನೆ ಏನಿತ್ತು ಅಂತಂದರೆ ಪರಿಚಯ ಇದೆ. ಸೊ ಕಾಲ 943, ಸ್ಥಳ ಬಾಗಲಕೋಟೆ ಜಿಲ್ಲೆಯ ಮುಧೋಳಲು. ಓಕೆ. ಕೃತಿ ಸಾಹಸ ಭೀಮ ವಿಜಯ, ಅಜಿತ ತಿರಂತಂಕರ, ಪುರಾಣ ತಿಲಕಂ, ಪರಶುರಾಮ ಚರಿತಂ, ಚಕ್ರೇಶ್ವರ ಚರಿತಂ. ಓಕೆ. ಬಿರುದು ಬಂದುಬಿಟ್ಟು ಕವಿ ಚಕ್ರವರ್ತಿ ಅಂತ ಬರೆದ್ರೆ ಸಾಕು.
ಇನ್ನು ಪದ್ಯಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಹೇಳಬೇಕು. ಸೊ ಯಾವುದಿತ್ತಪ್ಪ ಅಂತಂದರೆ 3 ಸಾಲ ಇದೆ. ಸೊ ಮೊದಲ ಸಾಲಿನಲ್ಲಿ 14 ಇತ್ತು, ಹೀಗಾಗಿ ಅದು ಭಾಮಿನಿ ಷಟ್ಪದಿ ಅಂತ ಬರ್ತದೆ. ಸೊ ಚೆನ್ನಾಗಿ ಅದನ್ನು ನೋಡಿಕೊಂಡು ಆಲ್ರೆಡಿ ಹಾಕಿದ್ದಾರೆ, ನೀಟಾಗಿ ನೀವು ಕೂಡ ಹಾಕಿ ಇಲ್ಲಿ ಬರಿಬೇಕು. ಇದು ಮಾತ್ರ ಘನ ಆಧಾರಿತ ಭಾಮಿನಿ ಷಟ್ಪದಿ ಆಗಿದೆ ಅಂತ ಕಡ್ಡಾಯವಾಗಿ ಬರೆದು ಘನ ವಿಭಾಗವನ್ನು ಎಲ್ಲವನ್ನು ಕೂಡ ನೀವು ಮಾಡಲೇಬೇಕು. ಇನ್ನು ಅಲಂಕಾರ ಇದೆ, ಭೀಮ ದುರ್ಯೋಧನರು ಮದ ಗಜಗಳಂತೆ ಹೋರಾಡಿದರು ಅಂತ ಇತ್ತು. ಇಲ್ಲಿ ಅಂತೆ ಅಂತ ಬಂದಿದೆ. ಸೊ ಅಂತೆ ಬಂದರೆ ಏನಪ್ಪ ಅಂದರೆ ಇದು ಉಪಮಾಲಂಕಾರ ಅಂತಲೇ ಕರೆಯೋದು. ಸೊ ಲಕ್ಷಣ ಬರಿಬೇಕು. ಫಸ್ಟು 2 ವಸ್ತುಗಳಿಗೆ ಪರಸ್ಪರವಾಗಿ ಇರುವ ಹೋಲಿಕೆಯನ್ನು ಹೇಳೋದೇ ಉಪಮಾಲಂಕಾರ. ಉಪಮೇಯ ಭೀಮ ದುರ್ಯೋಧನ, ಉಪಮಾನ ಮದಗಜಗಳು, ಉಪಮಾವಾಚಕ ಅಂತೆ, ಸಮಾನ ಧರ್ಮ ಹೋರಾಟ, ಲಾಸ್ಟ್ ಸಮನ್ವಯ ಬರಿಬೇಕು. ಇಲ್ಲಿ ಉಪಮೇಯವಾದ ಭೀಮ ದುರ್ಯೋಧನರನ್ನು ಉಪಮಾನವಾದ ಮದಗಜಗಳಿಗೆ ಹೋಲಿಸಲಾಗಿದೆ. ಅಂತೆ ಎಂಬ ಉಪಮಾವಾಚಕವಿದ್ದು ಹೋರಾಟ ಎಂಬ ಸಮಾನ ಧರ್ಮ ಇರುವುದರಿಂದ ಇದು ಪೂರ್ಣೋಪಮಾಲಂಕಾರವಾಗಿದೆ ಅಥವಾ ಪೂರ್ಣೋಪಮಾಲಂಕಾರವಾಗಿದೆ ಅನ್ನೋದನ್ನು ನೀವು ಬರೆದ್ರೆ ಸೊ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಇನ್ನು ನೆಕ್ಸ್ಟ್ ಏನು ಕೇಳಿದ್ರಪ್ಪ ಅಂದರೆ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಅಥವಾ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತಕ್ಕಂಥದ್ದು ಗಾದೆ ಮಾತಿತ್ತು. ಸೊ ಗಾದೆ ಮಾತುಗಳನ್ನ ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಪೀಠಿಕೆ ಮತ್ತು ಮೌಲ್ಯಾಧಾರಿತವಾಗಿರ್ತಕ್ಕಂಥ ಏನು ಮಾಡಬೇಕಾಗಿತ್ತು, ಸಾರಾಂಶಗಳನ್ನು ಬರಿಬೇಕಿತ್ತು. ಯಾವುದೇ ಗಾದೆ ಮಾತನ್ನು ಬರೆಯುವಾಗ ಫಸ್ಟ್ 3 ಸಾಲುಗಳು ಇದು ಕಾಮನ್ ಆಗಿ ಬರೀರಿ, ಓಕೆನಾ. ಸೊ ಮುಂದೆ ಏನಾಗಿತ್ತಪ್ಪ ಅಂತಂದರೆ ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು. ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮವಾಗಿವೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತಕ್ಕಂಥ ಒಂದು ಮಾತು ಈ ಗಾದೆಯ ಮಹತ್ವವನ್ನು ಸಾರ್ತದೆ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಎಂಬ ಗಾದೆ ಮಹತ್ವಪೂರ್ಣವಾಗಿದೆ ಅಂತ ಬರೆದು ಈ ಗಾದೆ ಮಾತಿನ ಒಂದು ವಿದ್ಯಾರ್ಥಿ ಜೀವನ ಅಥವಾ ಮನುಷ್ಯನ ಜೀವನದ ಮಹತ್ವವನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ಬರೆದ್ರೆ ಕಂಪ್ಲೀಟ್ ಆಗ್ತದೆ. ಸೊ ಮುಂದೆ ಅದೇ ತನ್ನಾಗಿರ್ತಕ್ಕಂಥ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಇದೆ. ಸೊ ಅದನ್ನು ಕೂಡ ಕೊಟ್ಟಿದ್ದೀನಿ, ನೋಡ್ಕೊಡ್ರಿ. ಇನ್ನು ಸಂದರ್ಭಗಳಿತ್ತು. ಸೊ ಫಸ್ಟ್ ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಅಂತ ಇದೆ. ಇದು ವ್ಯಾಘ್ರಗೀತೆ ಅಂತಕ್ಕಂಥ ಗದ್ಯಪಾಠದ ಸಾಲಿತ್ತು. ಸೊ ಇಲ್ಲಿ ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯ ಇದೆ, ಅದನ್ನು 3 ಕೊಟ್ಟಿದ್ದೀನಿ, ನೋಡ್ಕೊಡ್ರಿ. ಇನ್ನು ಸಾಮಾಜಿಕ ಕಾನೂನುಗಳ ಹರಿಕಾರ ಅಂತ ಇದೆ. ಸೊ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಏನಿದೆಪ್ಪ ಅಂತಂದರೆ ಸಾಮಾಜಿಕ ಕಾನೂನುಗಳ ಹರಿಕಾರ ಅಂತ ಇದೆ. ಸೊ ಇದು ಬಂದ್ಬಿಟ್ಟು ಭಾಗ್ಯಶಿಲ್ಪಿಗಳು ಅಂತಕ್ಕಂಥ ಒಂದು ಗದ್ಯಪಾಠದ ವಾಕ್ಯ ಇತ್ತು. ಸೊ ಅದನ್ನು ಕೂಡ ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯ ಕೊಟ್ಟಿತ್ತು, ಅದು ಕೂಡ ನೋಡ್ಕೊಡ್ರಿ. ಇನ್ನು ಮುಂದಿನ ಪ್ರಶ್ನೆ ಏನಿತ್ತಪ್ಪ ಅಂತಂದರೆ ಹಾಗಾದರೆ ನಿಮಗೆಲ್ಲ ಮನೆ ಉಂಟಾ ನನ್ನ ಮಕ್ಕಳ ಅಂತ ಇದೆ. ಇದು ಫ್ರೆಂಡ್ಸ್ ಏನಿದೆಪ್ಪ ಅಂತಂದರೆ ದೇವನೂರು ಮಹಾದೇವರು ಅವರು ಬರೆದಿರ್ತಕ್ಕಂಥ ಯಾವುದು ಎದೆಗೆ ಬಿದ್ದ ಅಕ್ಷರ ಅಂತಕ್ಕಂಥ ಗದ್ಯಪಾಠದ ವಾಕ್ಯ ಇತ್ತು. ಮನೆ ಮಂಚಮ್ಮ ಈ ಮಾತು ಊರಿನ ಜನರಿಗೆ ಹೇಳ್ತಾಳೆ. ಇನ್ನು ಪದ್ಯಪಾಠದಲ್ಲಿ ಮಂಗಳ ಲೋಕದ ಅಂಗಳಕೇರಿ ಅಂತ ಇದೆ. ಸೊ ದ ರಾ ಬೇಂದ್ರೆ ಅವರು ಬರೆದಿರುವ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತಕ್ಕಂಥ ಗದ್ಯಪಾಠದ ವಾಕ್ಯ ಇತ್ತು, ಅದನ್ನು ಕೂಡ ಸಂದರ್ಭ ಸ್ವಾರಸ್ಯ ನೋಡಿ. ಇನ್ನು ಹಸಿರು ಹಸಿರುಳಿಯೋ ಉಸಿರು ಅಂತಕ್ಕಂಥದ್ದು ಕುವೆಂಪು ಬರೆದಿರುವ ಹಸಿರು ಪದ್ಯದ ವಾಕ್ಯ ಇದೆ. ಅಂದರೆ ಹಸಿರು ಎಲ್ಲ ಕಡೆಯೂ ವ್ಯಾಪಿಸಿದೆ ಅಂತಕ್ಕಂಥ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇದಿತ್ತು. ಇನ್ನು ಲಾಸ್ಟ್ ಏನಿತ್ತಪ್ಪ ಅಂದರೆ ಕೆಮ್ಮನೆ ಮೀಸೆ ಒತ್ತನೆದಿಂದ ಈಗೊಳಂದ ಕಡೆ ಯುಮಿಯಲ್ ಕೈಯೋಳ ಅಂತ ಇದೆ. ಸೊ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸಂದರ್ಭದ ವಾಕ್ಯನೇ ಇತ್ತು. ಇನ್ನು ಪದ್ಯಗಳನ್ನು ಪೂರ್ಣ ಮಾಡಬೇಕಾಗಿತ್ತು. ಇಲ್ಲಿ ಕೊರಳ ಸೆರೆ ಹಿಗ್ಗಿದವು ದೃಗ್ಜಲ ಅಂತ ಇದೆ, ಅಲ್ಲಿಂದ ಹಿಡಿದು ಚಿಂತಿಸಿದವರೆಗೆ ಅಥವಾ ಮಾರಿಗೌತನವಾಯಿತುದಿಂದ ಹಿಡಿದು ರಾಜೀವ ಸಕನಾನೆ, ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಇನ್ನು ಪದ್ಯ ಭಾಗದ ಸಾರಾಂಶವನ್ನು ಬರೀಬೇಕಾಗಿತ್ತು, ಮೌಲ್ಯಾಧಾರಿತವಾಗಿರ್ತಕ್ಕಂಥದ್ದು, ಅದು ವೀರಲವ ಪದ್ಯದ ಇತ್ತು. ಈ ತನ್ನಾಗಿರ್ತಕ್ಕಂಥ ನೀವೇನು ಮಾಡಬೇಕಪ್ಪ ಅಂತಂದರೆ ಸಾರಾಂಶಗಳನ್ನು ಮೌಲ್ಯಗಳನ್ನು ಬರಿಬೇಕು. ಇನ್ನು ಮುಂದಿನ ಪ್ರಶ್ನೆ ಏನಾಗಿತ್ತಪ್ಪ ಅಂದರೆ ಶಬರಿ ಪಾಠದ 2 ಪ್ರಶ್ನೆ ಇತ್ತು. ತಾಳಿದವನು ಬಾಳಿಯವನು ಎಂಬ ಮಾತು ಶಬರಿಯ ಪಾಲಿಗೆ ನಿಜವಾದ ಬಗೆ ಅಂತ ಕೇಳಿದರು. ಸೊ ಆಲ್ರೆಡಿ ಕೊಟ್ಟಿದ್ದಾರೆ. ಇನ್ನು ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವ್ಯಕ್ತವಾಗಿದೆ ಅಂತಕ್ಕಂಥದ್ದಿತ್ತು, ಅದನ್ನು ಕೂಡ ಕೊಟ್ಟಿದ್ದೀನಿ. ಸೊ ಎರಡನ್ನೂ ಕೂಡ ಸ್ಕ್ರೀನ್ಶಾಟ್ ತೊಗೊಂಡು ಓದ್ಕೊಡ್ರಿ. ಇನ್ನು ಪದ್ಯ ಭಾಗದಲ್ಲಿ ನಿಮಗೆ ಕೊಟ್ಟಿದ್ರು ಯಾವುದಿದೆ ಇದು ಸಂಕಲ್ಪ ಗೀತೆಯಿಂದ ಕೊಟ್ಟಿದ್ರು. ಜೀವನದಲ್ಲಿರಬೇಕಾದ ಧನಾತ್ಮಕ ಭಾವನೆ ಹಾಗೂ ದೃಢ ಸಂಕಲ್ಪದ ಮಹತ್ವವನ್ನು GS ಶಿವರುದ್ರಪ್ಪನವರ ಸಂಕಲ್ಪ ಗೀತೆ ಕವನದಲ್ಲಿ ಹೇಗೆ ವ್ಯಕ್ತಪಡಿಸ್ತಾರೆ ಅಂತ ಕೇಳಿದ್ದಾರೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಇತ್ತು. ಅಥವಾ ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು GS ಶಿವರುದ್ರಪ್ಪನವರ ಅಭಿಪ್ರಾಯ ಕೇಳಿದ್ರು, ಅದು ಕೂಡ ಇಂಪಾರ್ಟೆಂಟ್ ಇತ್ತು. ಇನ್ನು ಗದ್ಯ ಭಾಗದಲ್ಲಿ 2 ಪ್ರಶ್ನೆ ಕೊಟ್ಟಿದ್ರು. ಅಮೃತ ಬಳ್ಳಿಯ ಸೇವನೆ ಅಂತ ಇದೆ, ಅದನ್ನು ಕೂಡ ಸ್ವಲ್ಪ ಸ್ಕ್ರೀನ್ಶಾಟ್ ತೊಗೊಡ್ರಿ. ಅಥವಾ ಬೇವಿನ ಉಪಯೋಗ ಅಂತ 2 ಕ್ವಶನ್ ಇತ್ತು, 2 ಮಾರ್ಕ್ಸಿಗೆ 4 ಮಾರ್ಕ್ಸು ಕೊಟ್ಟಿತ್ತು. ಒಂದು ಪತ್ರ ಇದೆ. ಸೊ ಏನಿತ್ತು, ನಿಮ್ಮನ್ನು ಮೈಸೂರಿನ ವಿಜಯನಗರ ಬಡಾವಣೆಯ ನಿವಾಸಿ ಮೋಹನ ಕುಮಾರ್ ಅಂತ ತಿಳಿಬೇಕು. ಸಾರ್ವಜನಿಕ ಗ್ರಂಥಾಲಯವನ್ನು ನಿಮ್ಮ ಬಡಾವಣೆಗೆ ಮಂಜೂರು ಮಾಡುವಂತೆ ಜಿಲ್ಲಾಧಿಕಾರಿಗೆ ಪತ್ರವನ್ನು ಬರೀಬೇಕು. ಸೊ ಫಸ್ಟ್ ಬರೆಯುವಾಗ ನೀವು ಸ್ಥಳ ದಿನಾಂಕ ಹಾಕ್ತೀರಿ. ಸೊ ನಾಳೆ ದಿನ ಹಾಕಿರಿ ಅಥವಾ ಎಕ್ಸಾಮ್ ಡೇಟ್ ಹಾಕಿರಿ. ಆಮೇಲೆ ಯಾರಿಂದ ಆಲ್ರೆಡಿ ಕೊಟ್ಟಿದ್ರು ಅವರು ಮೋಹನ ಕುಮಾರ, ವಿಜಯನಗರ ಬಡಾವಣೆ ಮೈಸೂರು,
ಯಾರಿಗೆ ಬರೀಬೇಕು? ಮಾನ್ಯ ಜಿಲ್ಲಾಧಿಕಾರಿಗಳು, ಮೈಸೂರು. ಮಾನ್ಯರೇ, ವಿಷಯ ಬಡಾವಣೆಯಲ್ಲಿ ಸಾರ್ವಜನಿಕ ಗ್ರಂಥಾಲಯ ಮಂಜೂರು ಮಾಡುವಂತೆ ಕೋರಿ ಅಂತ ಬರೆದು, ಆವಾಗ ವಿದ್ಯಾರ್ಥಿಗಳಿದ್ದಾರೆ, ಅಕ್ಷರಸ್ಥರಿದ್ದಾರೆ, ಜ್ಞಾನದಾಹಿಗಳಿದ್ದಾರೆ, ಗ್ರಂಥಾಲಯ ಅವಶ್ಯಕತೆ ಇದೆ ಅಂತ ಬರೆದು ವಿನಂತಿ ಮಾಡಿ, ಈ ಕಡೆ ಧನ್ಯವಾದಗಳೊಂದಿಗೆ ನಿಮ್ಮ ವಿಶ್ವಾಸಿಕರು ಮೋಹನ್ ಕುಮಾರ್ ಅಂತ ಹಾಕಿ ಹೊರ ವಿಳಾಸ ಹಾಕಿದ್ರು ಕೂಡ ಬರ್ತದೆ, ಹಾಕದೇ ಇದ್ರೂ ಕೂಡ ಬರ್ತದೆ. ಇನ್ನು ನೆಕ್ಸ್ಟ್ ಏನು ಕೇಳಿದ್ರಪ್ಪ ಅಂತಂದರೆ, ತಂದೆಗೆ ಪತ್ರ ಇತ್ತು, ವಾರ್ಷಿಕ ಪರೀಕ್ಷೆ ಸಿದ್ಧತೆ ಕುರಿತು ಬರೀಬೇಕಾಗಿತ್ತು, ಅದನ್ನು ಕೂಡ ಸ್ವಲ್ಪ ಸ್ಕ್ರೀನ್ಶಾಟ್ ತೊಗೊಳ್ರಿ. ಆಲ್ರೆಡಿ ನಿಮ್ಮ ಪುಸ್ತಕದಲ್ಲಿತ್ತು, ಇದಕ್ಕೆ ಹೊರ ವಿಳಾಸವನ್ನು ಹಾಕಬೇಕು. ಇನ್ನು ಪ್ರಬಂಧಗಳಲ್ಲಿ ನಿಮಗೆ ರಾಷ್ಟ್ರೀಯ ಭಾವೈಕ್ಯ ಇತ್ತು, ಏನಿಲ್ಲ, ಒಂದು 15 ಸಾಲುಗಳು ಬರೀಬೇಕು. ಅದರಲ್ಲಿ ಪೀಠಿಕೆ, ವಿಷಯದ ನಿರೂಪಣೆ, ಉಪಸಂಹಾರ ಇರಬೇಕು. ಲಾಸ್ಟ್ ಏನು ಕೇಳಿದ್ರಪ್ಪ ಅಂದರೆ ಶಾಲಾ ಸಂಸತ್ತು ನಿರ್ವಹಣೆಯ ಚುನಾವಣಾ ಪ್ರಕ್ರಿಯೆ ಮತ್ತು ಮಹತ್ವ ಅಂತಕ್ಕಂಥದ್ದಿತ್ತು. ಓಕೆನಾ? ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ, ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಎಲ್ಲ ವಿಷಯದ ವಿಡಿಯೋಗಳು ಬರ್ತವೆ, ಜಸ್ಟ್ ಅವುಗಳನ್ನು ಲೈನ್ ಅಪ್ ಮಾಡ್ತಾರೆ ನೋಡಿ ಅಂತ ಹೇಳ್ತಾ, ಬಾಯ್.